15 ದಿವಸ ಆಗಿತ್ತು. ಅವಾಗ ನಮ್ಮ ಈ ಊರ್ ಜಾತ್ರೆ ಬಂತು. ಜಾತ್ರೆ ಬಂದಾಗ ಕರೆದ್ರು, ಇಲ್ಲ 5 ತಿಂಗಳಾಗಿ ಬಂದ್ರಾಯ್ತು ಅಂತ ಸುಮ್ಮನೆ ಆದ್ವಿ. ಅಷ್ಟರಲ್ಲೇ ಅತ್ತಿಗೆ ಆರಾಮಿಲ್ದಂಗಾಯ್ತು. ಆರಾಮಿಲ್ದಂಗಾದ್ರೆ ಆದ್ರೂ ಹಂಗೆ ಅವ್ರು ಜಾತ್ರೆ ಮಾಡಿದ್ರು, ನಾವು ಬರ್ಲಿಲ್ಲ. ತೇರ 3 ದಿವಸದ ಜಾತ್ರೆ ಇದು. ಲಾಸ್ಟ್ನೇ ದಿವಸ ತೇರ ಎಳದ್ ಮರ್ ದಿವಸ ಅತ್ತೆ ಇದಕ್ಕಿದ್ದಂಗ ತೀರ್ಕೊಂಡ್ಬಿಟ್ರು. ಸ್ವಲ್ಪ ಜ್ವರ ಬಂದಂಗಾಗಿ ತೀರ್ಕೊಂಡ್ಬಿಟ್ರು. ಅತ್ತೆ ತೀರ್ಕೊಂಡ್ಮೇಲೆ 3 ದಿವಸದ ಋಣ ಕೊಟ್ಟು 4ನೇ ದಿವಸ ತನಗೇನೋ ಬೇಜಾರಾಗ್ಬಿಟ್ಟತೆ. ನಾನು ಸಂಸಾರ ಜೀವನ ಸಾಕಿನ್ನ, ನಾನು ಮನೆ ಬಿಟ್ಟು ಹೋಗ್ಬಿಡಣ, ಯಾವ್ದು ಬೇಡ, ಒಕ್ಕಲ್ತನ ಬೇಡ, ಹೆಂಡತಿ ಬೇಡ, ಮನೆ ಬೇಡ, ಏನ್ ಬೇಡ, ಅಮ್ಮ ತೀರ್ಕೊಂಡ್ಲು, ನನಗೆ ಬೇಜಾರಾಗ್ಬಿಟ್ಟತೆ, ನಾನು ಮನೆ ಬಿಟ್ಟು ಹೋಗ್ಬಿಡಣ ಅಂತಂದು ಹೋಗ್ಬಿಟ್ರು. ಇವರು ಒಂದು 2-3 ದಿನದಿಂದ ಹುಡ್ಕ್ಯಾರ ಸಿಕ್ಕಿಲ್ಲ. ಆಮೇಲೆ ಒಂದು 6 ಆದ್ರೂ ಸಿಕ್ಕಿಲ್ಲ. ಹೋಗಿ ಪರಿಚಯಸ್ಥರನ್ನೆಲ್ಲ ಕೇಳಾರ, ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ ಅಂತಾರ. ಆಮೇಲೆ ಇವ್ರು ನಮಗೆ ಮೆಸೇಜ್ ಕೊಟ್ರು, ಇಲ್ಲ ಸಿದ್ಲಿಂಗ ಸ್ವಾಮಿ ಸಿಗುವಲ್ಲ, ಎಲ್ಲಿ ಹೋಗ್ಬಿಟ್ಟನೇನೋ ಗೊತ್ತಿಲ್ಲ ಅಂತಂದ್ರೆ ಎಲ್ಲಾರು ಪ್ರಯತ್ನ ಮಾಡಿ ಹುಡುಕಾಡಿದ್ವಿ, ಸಿಗ್ಲಿಲ್ಲ. 15 ದಿವಸ ಆದ್ಮೇಲೆ ಒಂದು ಲೆಟರ್ ಬಂತು. ಅದು ಅಡ್ರೆಸ್ ಇಲ್ದಂಗೆ ಬಂತು, ಎಲ್ಲೆಲ್ಲಿಂದ ಬಂದತ್ತಂತ ಕೂಡ. ನಾನು ಹಿಂಗ ನನಗೆ ಜೀವನನೇ ಬೇಸರ ಆಗ್ಬಿಟ್ಟು ನಾನು ಮನೆ ಬಿಟ್ಟು ಬಂದ್ಬಿಟ್ಟಿನಿ, ನನ್ನ ಮರ್ತು ಬಿಟ್ರಿ, ನಾನೇನು ತಂದಿಲ್ಲ, ನಾನು ಹುಟ್ಟುಬಿಟ್ಟಲ್ಲೇ ಬಂದೀನಿ, ಮತ್ತೆ ನನ್ನ ಕರಿಬೇಡ್ರಿ, ಹುಡುಕ್ಬೇಡ್ರಿ, ನಾನು ಸಿಗೋದಿಲ್ಲ, ನನಗೆ ಜೀವನ ಬೇಡ, ನನಗೆ ಸನ್ಯಾಸತ್ವ ಬೇಕನ್ಸತ್ತೆ, ಸಂಸಾರ ಬೇಡ, ನನಗೆ ಸನ್ಯಾಸತ್ವ ಬೇಕನ್ಸತ್ತೆ, ನನ್ನ ಮರ್ತು ಬಿಡ್ರಿ, ನಾನು ಬರೋದಿಲ್ಲ, ನಾನು ಹುಡುಕ್ಬೇಡ್ರಿ ಅಂದ್ರು. ಅವಾಗ ನಮಗೆಲ್ಲರಿಗೂ ಗಾಬರಾಗಿ ಎಲ್ಲಾರು ಹತ್ತು ಕರೆದು ಹಂಗೆಲ್ಲ ಮಾಡ್ಬಿಟ್ವಿ. ನಮಗೆ ಅವಾಗ ಫುಲ್ ಶಾಕ್ ಆಗ್ಬಿಡ್ತು. 3 ತಿಂಗಳು 15 ದಿವಸದನ್ನ ಅವಾಗ ನನಗೆ ಮೂರ್ಛೆನೆ ಬಂದ್ಬಿಟ್ಟಿತ್ತು ಅಕ್ಕ ಮಾಮ ಬಂದ್ ಹೇಳಿದಾಗ. ಆಮೇಲೆ ಎಲ್ಲಾರು ಧೈರ್ಯ ಮಾಡ್ಕೊಂಡು ಎಲ್ಲ ಕಡೆ ಹುಡುಕಾಡಿದ್ವಿ. 6 ತಿಂಗಳಾದ್ರೂ ಸಿಗ್ಲಿಲ್ಲ. ಇವನಿಗೆ ಹುಟ್ಟಿದ 4 ದಿವಸದಿಂದಾನೇ ಫಿಟ್ಸ್ ಬಂದ್ಬಿಡ್ತು. ಬಳಸಿದ ಬ್ಲೇಡ್ ಇಲ್ಲಿ ಊರಿಗೆ ಕೊಯ್ದಿದ್ಕ ಫಿಟ್ಸ್ ಬಂದು ಇದನ್ನ ತೋರ್ಸೋದ್ರಾಗು ಹುಡ್ಕೋದ್ರಾಗು ಎಲ್ಲರೂ ರೋಸ್ಕೊಂಡ್ಬಿಟ್ವಿ. ಮಾಮರು ಎಲ್ಲಾರು ಪ್ರಯತ್ನ ಪಟ್ವಿ, ಸಿಗ್ಲೇ ಇಲ್ಲ. ಇದು ಬದುಕಿದ್ರೆ ಸಾಕಾಗೈತೆ, ಇದು ಹಗಲು ಹೋಗ್ತತೋ ರಾತ್ರಿ ಹೋಗ್ತತೋ ಅಂತ ಇದನ್ ಕಾಯ್ಬೇಕು. ಫಿಟ್ಸು ಸ್ನಾನ ಮಾಡಿಸಿ ಮಗಳಿದ ತಕ್ಷಣ ಆಮೇಲೆ ಉದ್ದಕ್ಕ ಕೆಂಪಗಾಗ್ಬಿಡೋದು, ನಿಮ್ ಸೀರೆ ಕಲರ್ ಆಗ್ಬಿಡೋದು, ಸಟೆ ಕಟ್ಟಿಗೆ ಉಸಿರು ಹೋಗ್ತತೋ ಇರ್ತತೋ, ಮಕ್ಕಂಡ್ರು ಭಯ, ಎದ್ರು ಭಯ, ಬೆಳಕರ್ದ್ರು ಬಳ್ಳಾರ್ ಓಡೋಗ್ಬೇಕು. ಇಷ್ಟು ಕಷ್ಟ ಬಿದ್ದು 6 ತಿಂಗಳ ತಕನ್ನ 40,000 ರೂಪಾಯಿ ಇಟ್ಟು ಅಪ್ಪ ಅಮೇರಿಕದ್ಲಿಂದ ಇಂಜೆಕ್ಷನ್ ತರಿಸಿದ್ರು. ದಿನಕ್ಕೆ 5 ಬಾಟ್ಲಿ ಇಂಜೆಕ್ಷನ್ ಹಾಕ್ಬೇಕು ಅತಗ, ಹಂಗಂದ್ರೆ ಬರ್ತಿದ್ದ. 6 ತಿಂಗಳತ್ತಾದ್ರೂ ಇನ್ನ ನಮ್ ಕಡೆ ಜೀವ ಅನ್ಕಂಡೇ ಇಲ್ಲ ನಾವು. ಅವಾಗ ಹಿಂಗ ಪರಮಾತ್ಮನ ದಯದಿಂದ ಬದುಕಿದ. ಮತ್ತೆ ಒಬ್ಬ ಒಳ್ಳೆ ಡಾಕ್ಟರ್ ಸಿಕ್ಕರು, ಅವರು ಗಾರ್ಡಿನಲ್ ಗುಳಿಗೆ ಅಂತ ಬರ್ದ್ ಕೊಟ್ರು. ಆ ಗುಳಿಗೆಲಿಂದ ದೇವ್ರ ಪವಾಡ ಏನೋ, ಆ ಗುಳಿಗೆಲಿಂದ ಎಲ್ಲ ಕಡಿಮೆ ಆಗ್ತಾ ಬಂತ. 5 ವರ್ಷದ ದಿನಮಾನ ನೀನ್ ಊಟ ಮಾಡ್ತಾರ ಚಿಂತಿಲ್ಲ, ಗುಳಿಗೆ ಮರೆಯಂಗಿಲ್ಲ ನೀನಂದ್ರು. ಹಂಗೆ ಎಲ್ಲಿಗೋದ್ರು ಗುಳಿಗೆ ಮರೆಯಂಗಿಲ್ಲ. 3 ಹೊತ್ತು ದಿನ 3 ಹೊತ್ತು ಗುಳಿಗೆ ಹಾಕ್ಬೇಕು ನೀನು. ಆಮೇಲೆ ಊಟ ಮಾಡ್ತಾರ ಚಿಂತಿಲ್ಲ, ಗುಳಿಗೆ ಮರ್ತಿದ್ದಿಲ್ಲ. ಹಂಗ ಹಾಕಿದ್ಮೇಲೆ 5 ವರ್ಷದ ತಕ್ಕನ ಹಾಕಂದ್ರು. 5 ವರ್ಷದ ತಕ್ಕನ ಹಾಕಿ ಆಮೇಲೆ ಮತ್ತೆ ನಡೆದಾಡ್ತಾನಂದ್ರೆ ಬಾರ್ಲ ಹಂಗ ಬಿದ್ಬಿಡೋದು, ಹಣೆ ಹೊಡೆಯೋದು, ತಲೆಯಾಗ 31 ತೂತದವು. ಅದು ಹೆಂಗೋ ದೇವ್ರ ಪವಾಡದಿಂದ ಬಚಾವಾದ. ಆಮೇಲೆ ನಿಮಾನ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಂದ್ರು. ಎಲ್ಲಿ ಮುಂದೆ ಮೈಂಡ್ ಅಪ್ಸೆಟ್ ಆಗ್ಬಿಡ್ತತೋ, ಹುಡುಗ ಬದುಕೈತೆ. ಮತ್ತೆ ನಿಮಾನ್ಸ್ನಾಗ ರೆಕಾರ್ಡ್ ಮಾಡಿಸ್ಬಿಟ್ವಿ. ಆಗ್ಲೆಲ್ಲ ಅವ್ರು ಹೇಳಿದಾಗೆಲ್ಲ ಹೋಗೋದು, ನಿಮಾನ್ಸಿಗೆ ಚೆಕ್ ಮಾಡ್ಸ್ಕೊಂಬರ್ರಿ, ಆಮೇಲೆ ನಾನು ನೋಡ್ತೀನಿ. ನಿಮಾನ್ಸ್ ಆಸ್ಪತ್ರೆಗೆ ಹೋಗೋದು. ಅಣ್ಣರಲ್ಲೂ ಬೆಂಗಳೂರಾಗಿದ್ರ ಹೋಗ್ತಿದ್ವಿ, ಕರ್ಕೊಂಡು ಹೋಗ್ತಿದ್ರು, ತೋರಿಸ್ತಿದ್ರು, ಬರ್ತಿದ್ರು. ಆಮೇಲೆ ಚಿತ್ರದುರ್ಗದಾಗ ಅದಾನ, ಮಲ್ಲಾಡಿ ಹಳ್ಳಿಯಾಗದಾನ ಅಂತೇಳಿ ಸಿಕ್ರು. ಮಲ್ಲಾಡಿ ಹಳ್ಳಿಲಿಂದ ಮತ್ತೆ ಕರ್ಕೊಂಬಂದ್ವಿ. ಕರ್ಕೊಂಬಂದ್ರೆ 1 ದಿವಸ ನೈಟ್ ಕೂಡ ಇರ್ಲಿಲ್ಲ. ಎಲ್ಲಾರ್ಗೆ ಮಾತಾಡ್ಸಿ ಇದ್ರಂಗೆ ಕುತ್ಕೊಂಡು ಮಗನ್ನ ತೊಡೆ ಮೇಲೆ ಹಾಕೊಂಡು ಮಾತಾಡ್ಸಿ ಗಂಧ ಹಚ್ಚಿ ಆಶೀರ್ವಾದ ಮಾಡಿ, ನಮಗೂ ಆಶೀರ್ವಾದ ಮಾಡಿ, ನಾನು ಬರ್ತಿರ್ತನೋ ಹೋಗ್ತಿರ್ತನೋ, ನನ್ನ ಕರಿಬೇಡ್ರಿ, ನಿಮಗ್ ಬೇಕಾದ್ರೆ ನೋಡಕ್ ಬರ್ರಿ, ನಾನು ಎಲ್ಲಿರ್ತನೋ ಅಡ್ರೆಸ್ ಕಳಿಸ್ತನು, ಎಲ್ಲಾರು ಬರ್ರಿ ನೋಡಕ, ನಾನ್ ಬರೋದಿಲ್ಲ, ನನಗಾಯ್ತು, ಸಂಸಾರ ಜೀವನ ಆಗೋಯ್ತು. ಆ ಸಿದ್ಲಿಂಗ ಸ್ವಾಮಿ ಸತ್ತ, ಹೊಸ ಸಿದ್ಲಿಂಗ ಸ್ವಾಮಿ ನಾನು, ನನ್ನ ಆಸೆ ಪಡ್ಬೇಡ್ರಿ ಅಂತ ಹೇಳ್ಬಿಟ್ರು. ನಾ ಎಲ್ಲಿರ್ತನ ಬಂದ್ ನೋಡ್ಕೊಂಡ್ ಹೋಗ್ರಿ. ಆಯ್ತಪ್ಪ, ಎಲ್ಲಿರ್ತಿ ಅಡ್ರೆಸ್ ಕಳ್ಸು ಅಂತೇಳಿ ಸುಮ್ನೆ ನಾವು ಬಿಟ್ಬಿಟ್ವಿ. ಹೋಗತ್ತನ್ನ ಎಲ್ಲಿ ಅಂತ ಹಿಡ್ಕಂತೀವಿ. ಆ ಮಗನ್ನ ಆಶೀರ್ವಾದ ಮಾಡಿ ಎಲ್ಲಾರು ಬೇಸಿರ್ತ್ರಿ. ನನ್ನ ಜೀವನ ನನ್ನ ಪಾಡಿ ನನ್ ಬಿಟ್ರೆ ನೀವೆಲ್ಲಾರು ಬೇಸಿರ್ತ್ರಿ. ನನ್ನ ಹಿಂದೆ ಕಲೆ ಬಿದ್ರೆ ನನ್ ಜೀವ ಕಳ್ಕಂತನು.
ಅಂದಾಗ ಹೇಳ್ಬಿಟ್ರು. ನನ್ ಜೀವ ಕಳ್ಕೊಂಡ್ಬಿಡ್ತು. ನನ್ನ ಹಿಂದೆ ಹಿಂಬಲತ್ತೀರಂದ್ರೆ ನಾನ್ ಜೀವಂತ ಇರಕಲ್ಲ. ಅಂದಾಗ ನಾವು ಜೀವ ಇರ್ಲಿ ಎಲ್ಲಂದಿರ್ಲಿ ಜೀವಂತ ಇರ್ಲಿ ಅಂತ ಎಲ್ಲಾರು ಕೈ ಮುಗಿದು ಕಳಿಸ್ಬಿಟ್ವಿ. ಮತ್ತೆ ಚಿತ್ರದುರ್ಗದಾಗ ಸಿಕ್ಕರು. ಮತ್ತೆ ಆಸೆ ನಮಗೆ, ಮತ್ತೆ ಮತ್ತೆ ಬದಲಾಯಿಸ್ತಾನೇನೋ ಎಲ್ಲ ಪ್ರಶ್ನೆ ಕೇಳ್ತಿದ್ವಾ, ಈ ಸಲ ಸಿಕ್ಕರೆ ಬಂದೇ ಬರ್ತಾನ ನಂಬರ್. ಮತ್ತೆ ಓಡೋದು. ಮತ್ತೆ ಅಪ್ಪ ಅಣ್ಣವ್ರು ಎಲ್ಲಾರು ಹಿಂಗೆ ಇದ್ರಂಗ ತಲೆಬಾಗ್ಲಿ ಬಂದ್ರೆ ಹಿಂಗೆ ಬರೋದು. ಎಲ್ಲಾರು ಅಲ್ಲಿ ಮಲಿಕೊಂಡಾರ, ಒಳಗದಾನ, ಬೆಳಕರ್ದ್ರೆ ಬರ್ತಾನ ಅಂತೇಳಿ ಎಲ್ಲಾರು ಹಿಂಗಿದ್ದಾಗ ಹಿಂದೆ ಜನೆಲ್ಲ ಹೊಡ್ಕೊಂಡು ಉಸ್ಕಿನ ಲಾರ್ಯಾಗ ಹೋಗ್ಬಿಟ್ಟಿದ್ರು. ಮತ್ತೆ ಹತ್ಕೊಂತ ಬಂದ್ವಿ. ಮತ್ತೆ ಇದ್ರಾಗ ಸಿಕ್ಕರು, ಒನ್ಕಲ್ ಬೆಟ್ಟದಾಗ ಸಿಕ್ಕರು. ಒನ್ಕಲ್ ಬೆಟ್ಟದಾಗ್ಲಿಂದ ಕದ್ಲಿ ಬರ್ಲೇ ಇಲ್ಲ. ನಾವೇ ಹೋಗ್ತಿದ್ವಿ ಬರ್ತಿದ್ವಿ, ಮಾಮರು ಹೋಗ್ತಿದ್ರು, ನಾವು ಅಣ್ಣರೆಲ್ಲ ಕರ್ಕೊಂಡು ಹೋಗ್ತಿದ್ರು. ಹಂಗೆ ಮಾತಾಡ್ಸಿ ಹೊತ್ತು ಬರೋದು. ನೋಡಪ್ಪ ನಿನ್ ಮಗನ್ನ, ನಿನ್ ಹೆಂಡ್ತಿನ ನೋಡಪ್ಪ ನೀವು ನೋಡ್ರಿ. ನನ್ನ ಜೀವನ ಆಗೋತು, ನನಗೆ ಇವ್ರ ಸಂಬಂಧ ಇಲ್ಲ. ಇವ್ರ ಹೆಂಗ ಭಕ್ತರಂಗ ಹಂಗ, ನೀವು ಬಂದ್ ಹೋಗೋದಾದ್ರೆ ಬಂದ್ ಹೋಗ್ರಿ, ಇಲ್ಲಾಂದ್ರೆ ಇಲ್ಲ, ಬರಕ ಹೋಗ್ಬೇಡ. ಅದು ಒಂದು ಸನ್ಯಾಸ ತಗೊಂಡ್ಮೇಲೆ ಅದು ಶಿಷ್ಟಾಚಾರ. ನನಗೆ ಕಾಡ್ಬಾರ್ದು, ನನಗೆ ಕಾಡಿದ್ರೆ ನಾನು ಜೀವಂತ ಇರಕಲ್ಲ. ಅಂದಾಗ ನಾವು ಅಳೋದು ಬೈಯೋದು. ಮತ್ತೆ ಬಂಡಿಗೆ ಹಣೆ ಜಜ್ಕೊಂಡ್ಲು ನಮ್ಮಮ್ಮ. ಬಾಪ ಸಣ್ಣ ಕಂದಮ್ಮ ಬಾಪ ಅಂತ. ನೀವೆಲ್ಲರೂ ಸಾಕೋದಾದ್ರೆ ಸಾಕ್ರಿ, ಏನನ್ನ ಮಾಡ್ಕೊಳ್ರಿ ಅಂತೇಳಿ ಬಿಟ್ಬಿಟ್ಟು. ನಾನೇನ್ ತಂದೀನಿ? ಏನು ತಂದಿಲ್ಲ, ಬರೇ ಕೈಲಿ ಬಂದೀನಿ. ಒಂದು ವಾಚ್ ಕಂಡಿಡ್ದು ನಮ್ಮಣ್ಣ ಐತೆ ನಮ್ಮ ಮಾಮ ಅಂತ ಬಂದಿದ್ದ. ಒಂದು ವಾಚು, ಒಂದ್ ಅಂಗಿ, ಒಂದ್ ಲುಂಗಿ ತಂದೀನಿ. ನಾನೇನು ತಂದಿಲ್ಲ, ಎಲ್ಲ ಬಿಟ್ಟು ಬಂದೀನಿ ಅವ್ರಿಗೆ. ಮತ್ತೆ ಯಾಕೆ ಬರ್ತೀರಿ, ಅವೇನಿದ್ರಲ್ಲ ನೀನ್ ಬಾ ಅಂತ. ಅಲ್ಲಿ ನೋಡ್ತಾರ ಬರ್ತಾರ, ನಿಮ್ಮ ಅಣ್ಣರು ನೋಡ್ತಾರ, ಹೆಂಡತಿ ಮಗ ನೋಡ್ತಾರ. ನನಗೆ ಆಸೆ ಹುಟ್ಟಿಸ್ಬಾಡ್ರಿ. ನನಗೆ ಆಸೆ ಎಂಬುದೇ ಇಲ್ಲ, ಸಂಸಾರದ ಜೀವನದ ಆಸೆನೇ ಇಲ್ಲ. ಆಗೋತ್ ನಾನು ಅಂತಂದು ಹಿಂಗೆ ಮಾಡ್ಬಿಟ್ರು. ಇಷ್ಟೇ ಆಗ್ಬಿಡ್ತು. ಆಮೇಲೆ ಈತ ಯಾವಾಗನ್ನ ಊರಿಗೆ ಬರೋರು, ಪರಿಚಯಸ್ಥರು ಇದ್ರು. ವಾಸಲಿಂಗ ಅಂತೇಳಿ, ನರಸಿಂಹಮೂರ್ತಿ ಅಂತೇಳಿ.